ಅಲ್ಲ ನಂಗೆ ಅನಿಸುತ್ತೆ ಹೆಂಗೂ ಗೆಲ್ತಾ ಇದ್ದಾರೆ. ಸೊ ಒಂದು ಏನಾದ್ರೂ ಬ್ಯಾಟಿಂಗ್ ವಿಭಾಗದಲ್ಲಿ ಸ್ವಲ್ಪ ಚೇಂಜ್ ಮಾಡಬಹುದು ಅಂತ. ಯಾಕಂದ್ರೆ ಬ್ಯಾಟಿಂಗ್ ಅಲ್ಲಿ ಯಾರು ಪ್ರದರ್ಶನ ಮೈನಸ್ ಆದ್ರೂ ಕೂಡ ಇನ್ನೊಬ್ರು ಇದ್ದಾರೆ. ಇದ್ದೇ ಸೊ ಇದಾರೆ ಆ ತರ ಒಂದು ರಿಪ್ಲೇಸ್ಮೆಂಟ್ ಈಗ ಸಾಲ್ಟ್ ಎಲ್ಲಾ ಮ್ಯಾಚ್ ಕೂಡ ಆಡ್ತಿಲ್ಲ. ಆಡ್ತಿದ್ರು. ಆದ್ರೂ ಗೊತ್ತಲ್ಲ ಚೆನ್ನಾಗ್ ಆಡ್ತಾರೆ. ಸೊ ಅಂತ ಇದ್ರಲ್ಲಿ ಬೆತೆಲ್ ಹಾಕ್ಬೋದು. ಹೌದು, ಅದು ತುಂಬಾ ಜನರ ಡಿಮ್ಯಾಂಡ್ ಅದೇ. ಈಗ ಹಾ. ಬೆತೆಲ್ ಹಿಂದೆ T20 ವರ್ಲ್ಡ್ ಕಪ್ ಅಲ್ಲಿ ಆಡಿದ ಆಟ ನೋಡಿ ಹ್ಮ್. ಅವ್ರು RCB ಚಾನ್ಸ್ ಕೊಡ್ಲೇಬೇಕು ಅಂತ ಎಲ್ಲರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಹೌದು. ಬಟ್ RCB ಮ್ಯಾನೇಜ್ಮೆಂಟ್ ಅವ್ರು ಯಾಕೋ ಫಿಲ್ ಸಾಲ್ಟ್ನೇ ಬ್ಯಾಕ್ ಮಾಡ್ತಿದ್ದಾರೆ. ಹೌದು. ಅಂದ್ರೆ ಒಂದೊಂದ್ ಮ್ಯಾಚ್ ಅವ್ರು ನಿಂತ್ರೆ ಗೊತ್ತಲ್ಲ, ಮೊನ್ನೆ ಮ್ಯಾಚ್ ಅಲ್ಲಿ ಕೂಡ ಲಾಸ್ಟ್ ಮ್ಯಾಚಸ್ ಮುಂಬೈ ಮೇಲೆ ಅನ್ಸುತ್ತೆ ಹ್ಮ್. ತುಂಬಾ ಸಖತ್ತಾಗಿ ಆಡಿದ್ದಾರೆ. ಒನ್ ಸೈಡೆಡ್ ಆಗುತ್ತೆ ಅವ್ರ ಏನಾದ್ರು ನಿಂತ್ಬಿಟ್ರೆ. ಹೌದು. ಹಂಗಾಗಿ ಅವ್ರನ್ನ ಯಾಕೋ ಬ್ಯಾಕ್ ಮಾಡ್ತಿದ್ದಾರೆ. ಒಂಚೂರು ಏನಾದ್ರು ಚೇಂಜಸ್ ತಂದ್ರೆ ಹ್ಮ್. ಮತ್ತ ಅವ್ರದ್ದು ಆ ರಿದಮ್ ಹೋಗ್ಬಿಡುತ್ತೇನೋ ಅನ್ನೋ ಕಾರಣಕ್ಕೆ ಅವರು ಚೇಂಜ್ ಮಾಡ್ತಿಲ್ಲ. ಇಲ್ಲಾಂದ್ರೆ ಬೆತಲ್ ಒಳ್ಳೆ ಆಪ್ಷನ್ ಅವ್ರಿಗೆ. ಅಲ್ಲ ನಮ್ಮ RCB ಹಂಗ್ ನೋಡಕ್ ಹೋದ್ರೆ ಎಲ್ಲಾ ಪ್ಲೇಯರ್ಗೂ ಆಪ್ಷನ್ ಇದೆ. ಆಪ್ಷನ್ ಇದೆ ನೋಡಿ. ಅವರು ಬೆಂಚ್ ಪ್ಲೇಯರ್ಸ್ ಅಲ್ಲೂ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಕುನಾಲ್ ಪಾಂಡ್ಯ ತರನೇ ಸ್ವಪ್ನಿಲ್ ಸಿಂಗ್ ಅಷ್ಟೇ ದೇಶಿ ಕ್ರಿಕೆಟ್ ಅಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಸಖತ್ತಾಗಿ ಆಡಿದ್ರು ರಣಜಿ. ಅವ್ರದ್ದು So, ಒಳ್ಳೆ ಆಪರ್ಚುನಿಟೀಸ್ ಇದೆ. ಅದೇ ತರ ಸುಮಾರು ಜನ ಬೌಲರ್ಸ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಗಳಾಗಿರ್ಬೋದು, ಸುಮಾರು ಜನ ಇದ್ದಾರೆ. ಚಾನ್ಸಸ್ ಇದೆ. ಅದೇ ಇವ್ರು ಯಾಕೋ ಸ್ವಲ್ಪ ಬ್ಯಾಕ್ ಮಾಡೋಣ ಅಂತ. ಏನಾರು ಸೋಲಂಗ್ ಇದ್ದಿದ್ರೆ ಅದೊಂಥರ ಚೆನ್ನಾಗಿ ಗೆಲ್ತಿದಾರಲ್ಲ. ಹೌದು. ಸುಮ್ನೆ ಏನೋ ಒಂದು ಆಚೆ ಈಚೆ ಗೆಲ್ಲೋದಕ್ಕಿಂತ ಒಂಥರ ಡಾಮಿನೆಂಟ್ ಆಗಿ ಗೆಲ್ತಿದ್ದಾರೆ ಪ್ರತಿ ಮ್ಯಾಚ್ ಅಲ್ಲೂ. ಕೊನೆ ಮೂಮೆಂಟ್ ಅಲ್ಲಿ ಗೆಲ್ತಿಲ್ಲ. ಹಂಗಾಗಿ ಇವರು ಅದೇ ಟೀಮ್ನೇ ಜಾಸ್ತಿ ಕಂಟಿನ್ಯೂ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಇನ್ನ ಎಲ್ಲ ಫ್ಯಾನ್ಸ್ ಕೂಡ ಮ್ಯಾಚ್ ಗೆಲ್ಲಿ ಡೆಲ್ಲಿ ಮೇಲೂ ಕೂಡ ಗೆದ್ದು ನಾವು ಸ್ಟೇಟಸ್ ಹಾಕಬೇಕು ಅನ್ನೋ ತರ ಎಲ್ಲ ಖುಷಿಲಿದ್ದಾರೆ. ಅದು ಕೂಡ ನಮ್ಮ ಹೋಮ್ ಗ್ರೌಂಡ್. ಸೊ ಒಂದು ಪ್ರಿಡಿಕ್ಷನ್ ಮಾಡ್ಬಿಡೋಣ ನಾವು. ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಮಾಡಿದೀವಿ ಎಲ್ಲ ಡಿಸ್ಕಷನ್. ಇವಾಗಿಂದ ಸ್ವಲ್ಪ ಪ್ರಿಡಿಕ್ಷನ್ ಸಪರೇಟ್ ಆಗದೆ. ಸೊ RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಎಷ್ಟು ಪ್ರಿಡಿಕ್ಷನ್ ನಿಮ್ ಪ್ರಕಾರ? RCB ಈಗ ಡೆಲ್ಲಿ ಮೇಲೆ ಅಂತ ಬಂದ್ರೆ ಒಂದು 230 ಪಕ್ಕ ಹೊಡಿಯುತ್ತೆ. ಇನ್ನು ಅದೇ ಡೆಲ್ಲಿ ಅವ್ರು ಏನಾದ್ರು ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ನನ್ನ ಪ್ರಕಾರ 200 190 ಆ ರೇಂಜ್ ಅಲ್ಲಿ ಇರುತ್ತೆ. 200 ಒಳಗಡೆ 200 ಕ್ರಾಸ್ ಮಾಡಕ್ ಚಾನ್ಸ್ ಇರಲ್ಲ RCB ಬೌಲರ್ಸ್ ಮೇಲೆ. ಈಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡಿದಾರಲ್ಲ RCB ಬೌಲರ್ಸ್, ಹಂಗಾಗಿ ಚಾನ್ಸಸ್ ಇರುತ್ತೆ. ಸೊ ಹಂಗಾದ್ರೆ ಇದು ಮ್ಯಾಚ್ ಒನ್ ಸೈಡ್ ಆಗಲ್ಲ ಅಥವಾ 50-50 ಇದೆಯಾ ಅಂತ? ನನ್ನ ಪ್ರಕಾರ ಅದೇ 50-50 ಇಲ್ಲ ಅಂದ್ರು ಒಂದ್ ಸ್ವಲ್ಪ ಮೇಲುಗೈ RCB ಸ್ವಲ್ಪ ರೇಷಿಯೋ ಇರುತ್ತೆ. ಆದ್ರೆ ನಾವು ಒಂದು ಹಿಸ್ಟ್ರಿ ನೋಡಿದ್ರೆ RCB ಗ್ರೀನ್ ಜರ್ಸಿ ಅನ್ಸುತ್ತೆ ಅಲ್ವಾ? ಗ್ರೀನ್ ಜರ್ಸಿ. ಹಂಗಿದಾಗ ಗ್ರೀನ್ ಜರ್ಸಿಲಿ RCB ಒಂಥರ ಸೋತಿರೋದು ಜಾಸ್ತಿ ಗೆದ್ದಿರೋದಕ್ಕಿಂತ. ನಾವು ಆತರ ಒಂದು ಕಾನ್ಸೆಪ್ಟ್ ಅಲ್ಲಿ ಯೋಚನೆ ಮಾಡಿದ್ರೆ ಆ ಚಾನ್ಸಸ್ ಇರುತ್ತೆ. ಗೆದ್ದಿರೋದ್ರಲ್ಲಿ ಅವರು ಗೆದ್ದಿರೋದು ಕಡಿಮೆ, ಸೋತಿರೋದೇ ಜಾಸ್ತಿ. ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಅದು ಚಾನ್ಸ್ ಇಲ್ಲ ಡೆಲ್ಲಿ ಮೇಲೆ. ನೀವ್ ಹೇಳ ಕರೆಕ್ಟ್, ಇದು ಓಕೆ, ಇದು ಕರೆಕ್ಟ್ ಇದೆ ಸ್ಟೇಟಸ್. ಬಟ್ ನೀವ್ ಹೇಳೋಲ್ಲ ಮುಂಚೆ ಈಗಿನ RCB ಬೇರೆ, ಆಗಿನ RCB ಬೇರೆ. ಹಂಗಾಗಿ ಅದೇನ್ ಮ್ಯಾಟರ್ ಆಗಲ್ಲ ಗ್ರೀನ್ ಜರ್ಸಿ ಅನ್ನೋದು. ಅದೊಂಥರ ಮಿತ್ತಿದ್ದಂಗ ಅಷ್ಟೇ, ಅದ್ರಲ್ಲೆಲ್ಲ ಸೋಲ್ತಿದ್ರು ಅಂತ. ಈ ಸೀಸನ್ ಅದು ವರ್ಕೌಟ್ ಆಗಲ್ಲ. ಅದ್ರಲ್ಲಿ ಇನ್ನೊಂದು ನ್ಯೂಸ್ ಕೇಳ್ಪಟ್ಟೆ, ಕೊಹ್ಲಿ ಏನೋ ನಾಳೆ ಮ್ಯಾಚ್ ಆಡಲ್ಲ ಅನ್ನೋ ಒಂದು ಸುದ್ದಿ ಬರ್ತಿದೆ. ಇನ್ನು ಅಧಿಕೃತವಾಗಿಲ್ಲ. ಅದೇ ಅದೊಂದಾದ್ರೆ ಸ್ವಲ್ಪ ಫ್ಯಾನ್ಸಿಗೆ ನಿರಾಸೆ ಆಗುತ್ತೆ. ಯಾಕಂದ್ರೆ ಅವರು ಅಂತ ಅಷ್ಟು 2008 ಇಂದ ಪ್ರತಿ ಮ್ಯಾಚು ಹಾಡ್ಕೊಂಡ್ ಬಂದಿರೋರು. ಈ ತರ ಈಗೇನಾರು ಒಂದು ಇಂಜುರಿಯಿಂದ ಅವರು ಒಂದ್ ಸ್ವಲ್ಪ ಕೂತ್ರೆ ಅದು ಆ ಫ್ಯಾನ್ಸ್ ಆ ಮೈಂಡ್ ಸೆಟ್ ಗೆ ಅಡ್ಜಸ್ಟ್ ಆಗಿರಲ್ಲ. ಕೊಹ್ಲಿ ಇಲ್ದಿರ RCB ನೋಡೋದು. ಅಲ್ಲ ಲಾಸ್ಟ್ ಮ್ಯಾಚ್ ಅಲ್ಲಿ ಫ್ಯಾನ್ಸ್ ಎಷ್ಟು ಇದಾಗಿದ್ರು ಅಂದ್ರೆ 1 ರನ್ 50 ಹೋಯ್ತಲ್ಲ ಅಂತ ಆ ಬೇಜಾರ್ಲಿದ್ರು. ಮ್ಯಾಚ್ ಗೆದ್ರು ಕೂಡ ಅಯ್ಯೋ ಯಾರು ಕೇಳಿದ್ರು ಅಷ್ಟೇ 1 ರನ್ ಇಂದ ಕೊಹ್ಲಿ ಹಾಫ್ ಸೆಂಚುರಿ ಹೋಯ್ತಲ್ಲ ಅಂತ ಆ ಒಂದು ಎಲ್ಲ ಕೂಡ ಬೇಜಾರಲ್ಲಿದ್ರು. ಅಂಡ್ ಲಾಸ್ಟ್ 2 ಮ್ಯಾಚ್ ನೋಡಿದ್ರೆ ಕೊಹ್ಲಿ ಆಕ್ಚುಲಿ ತುಂಬಾ ಇಂಜುರಿಲಿ ಇದಾರೆ. ಅವರು ನೀ ಇಂಜುರಿ ಅನ್ಸುತ್ತೆ. ಅವರು ಅಷ್ಟಿದ್ರು ಕೂಡ ಬಂದು ಆಡ್ತಿದ್ದಾರೆ ಫ್ಯಾನ್ಸಿಗೋಸ್ಕರ. ಈಗ ಲೆಜೆಂಡ್ ಗಳು ನಮ್ದು ಅದೇ ಅಲ್ವಾ, ಕೊಹ್ಲಿ ಇರ್ಬೋದು, ರೋಹಿತ್ ಇರ್ಬೋದು, ಧೋನಿ ಇರ್ಬೋದು. ಅವ್ರು ಎಷ್ಟೇ ಆದ್ರೂ ಆಡೋದು ಯಾಕೆ ಅಂದ್ರೆ ಒಂದು ಟೀಮ್ಗೋಸ್ಕರ, ಇನ್ನೊಂದು ಫ್ಯಾನ್ಸಿಗೋಸ್ಕರ. ಅವ್ರಿಗೆ ಗೊತ್ತಿರುತ್ತೆ ಫ್ಯಾನ್ಸ್ ಎಷ್ಟು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಫೀಲ್ಡ್ ಅಲ್ಲಿ ಅಂತ. ಇದಾಗ ಕೊಹ್ಲಿ ಅವ್ರು ಬೆಸ್ಟ್ ಹಾಕಿದ್ದಾರೆ ಲಾಸ್ಟ್ 2 ಮ್ಯಾಚಸ್ ಅಲ್ಲಿ. ಸ್ಟಿಲ್ ಅವ್ರು ಒಂದ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾರೆ ರನ್ ತಗೊಳಕ್ ಇರ್ಬೋದು, ಒಂಚೂರು ಓಡೋದ್ರಲ್ಲೆಲ್ಲ. ಹಂಗಿದಾಗ ಅವರು ಒಂದ್ ಅಕಸ್ಮಾತ್ ಒಂದ್ ಮ್ಯಾಚ್ ಕೂತ್ರುನು ಅದೊಂಥರ ಅವರಿಗೂ ಒಳ್ಳೇದೇ. ಒಂದು ಮತ್ತೆ ರೆಸ್ಟ್ ಸಿಕ್ದಂಗ ಆಗುತ್ತೆ, ಕಂಟಿನ್ಯೂಸ್ ಚಾನ್ಸ್ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಅವೇ ಗೇಮ್ಸ್ ಇರುತ್ತಲ್ಲ, ಅದಕ್ಕೆ ಪ್ರಿಪೇರ್ ಆಗೋಕ್ಕೂ ಅವ್ರಿಗೆ ಚಾನ್ಸ್ ಇರುತ್ತೆ. ಸೊ ತಗೊಂಡ್ರು ಓಕೆ, ಅದೇನು ತೊಂದ್ರೆ ಇಲ್ಲ. ಅಂಡ್ ಈಗ ಅವ್ರು ಇಲ್ಲಾಂದ್ರೂ RCBಗೆ ಒಂದು ಆ ಲೆವೆಲ್ ಇದೆ ಬ್ಯಾಟಿಂಗ್ ಅಲ್ಲಿ. ಫೀಲ್ಡಿಂಗ್ ಅಲ್ಲಿ ಕೂಡ ರಜತ್ ಪತಿದಾರರು ಒಳ್ಳೆ ಇದಾರೆ. ಅಂಡ್ ಕ್ಯಾಪ್ಟನ್ಶಿಪ್ ಅಲ್ಲೂ ಒಳ್ಳೆ ಮ್ಯಾನೇಜ್ ಮಾಡ್ತಿದ್ದಾರೆ ಟೀಮ್. ಇದಾಗ ಒಂಚೂರು ಹೊಡೆತ ಬೀಳೋದ್ ಕಡಿಮೆ ಇರುತ್ತೆ ಕೊಹ್ಲಿ ಇಲ್ಲ ಅಂದ್ರು. ಒಂದ್ ಮ್ಯಾಚ್ ಕೂತ್ರು ಪರ ಇಲ್ಲ. ಓಕೆ. ಸೊ ಫೈನಲಿ ಯಾರಿರ್ಲಿ ಯಾರು ಬಿಡ್ಲಿ, ಕೊಹ್ಲಿ ಬರ್ಲಿ, ಟೀಮ್ ಬಂದು ಆಡ್ಲಿ ಅಂತಾನೆ ಎಲ್ಲಾ ಫ್ಯಾನ್ಸ್ ಕೂಡ ಅಪೇಕ್ಷೆ, ನಮ್ದು ಕೂಡ ಆಗ್ಲಿ. ಕೊಹ್ಲಿ ಇಂಜುರಿಯಿಂದ ಸ್ವಲ್ಪ ಕ್ಯೂರ್ ಆಗಿ ನಾಳೆ ಮ್ಯಾಚ್ ಕೂಡ ಆಡ್ಲಿ. ಸೊ ಆಡದೇ ಇದ್ರು ಕೂಡ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ. RCB ಗೆಲ್ಲೋದು ಮುಖ್ಯ. RCB ಒಳ್ಳೆ ಫೈಟ್ ಕೊಟ್ಟು ಗೆಲ್ಲಿ ಅನ್ನೋ ತರ ಎಲ್ಲಾ ಫ್ಯಾನ್ಸ್ ಗಳ ಆಸೆ ತರ ನಮ್ದು ಇರುತ್ತೆ. ಸೊ ಶನಿವಾರದ ಮ್ಯಾಚ್ಗೆ
ಡೆಲ್ಲಿ ವಿರುದ್ಧ RCB ಗೆಲ್ಲಿ. ಆಲ್ ದ ಬೆಸ್ಟ್ RCB. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.